ಎತ್ತನೇರಿದ ಕರ್ತನೊಬ್ಬನೇ ಜಗಕ್ಕೆಲ್ಲ, ಎತ್ತನೇರಿದ ಕರ್ತನೊಬ್ಬನೇ ಜಗಕ್ಕೆಲ್ಲ. ಎತ್ತು ಬೆಳೆದ ಧಾನ್ಯವನುಂಬ ದೇವರ್ಗಳೆಲ್ಲ, ಎತ್ತು ಬೆಳೆದ ಧಾನ್ಯವನುಂಬ ದೇವರ್ಗಳೆಲ್ಲ. ನಿಮ್ಮ ತೊತ್ತಿನ ಮಕ್ಕಳು ಕಾಣ ರಾಮನಾಥ, ನಿಮ್ಮ ತೊತ್ತಿನ ಮಕ್ಕಳು ಕಾಣ ರಾಮನಾಥ. ದಾಸಿಮಯ್ಯನವರು ಈಶ್ವರನೊಬ್ಬನೇ ಈ ಜಗತ್ತಿನ ಕರ್ತೃ. ಸೃಷ್ಟಿಯ ಪೂರ್ವದಲ್ಲಿ ಅವನೊಬ್ಬನೇ ಇದ್ದು ಮತ್ತಿನ್ನೇನೂ ಇರಲಿಲ್ಲ. ಅವನಿಂದಲೇ ಜಗತ್ತಿನ ಅನೇಕ ಜೀವಜಂತುಗಳು, ಗಿಡ ಮರಗಳು, ಪ್ರಾಣಿ ಪಶು ಪಕ್ಷಿಗಳು ಮೊದಲಾದವುಗಳು ಜನಿಸಿದವು. ಇವನು ನಂದಿಯನ್ನು ತನ್ನ ವಾಹನ ಮಾಡಿಕೊಂಡು ಜಗತ್ತಿನ ಆಗು ಹೋಗುಗಳ ಬಗ್ಗೆ ಗಮನಿಸುತ್ತಾ ಸೃಷ್ಟಿ ಸ್ಥಿತಿ ಹಾಗೂ ಲಯಗಳ ಮೂಲಕ ಜಗತ್ತನ್ನು ನಿಯಂತ್ರಿಸುತ್ತಿದ್ದಾನೆ. ಇನ್ನುಳಿದ ದೈವಗಳೆಲ್ಲ ಅವನ ತೊತ್ತಿನ ಮಕ್ಕಳು. ಇವರು ರಾಮನಾಥನು ಬಿತ್ತಿ ಬೆಳೆದ ಧಾನ್ಯವನ್ನುಂಡು ಬದುಕುತ್ತಿರುವವರು. ಇಲ್ಲಿ ದಾಸಿಮಯ್ಯನವರು ಎತ್ತಿನ ಅಂದರೆ ನಂದಿಯ ಮಹತ್ವ ತಿಳಿಸುವುದರ ಮೂಲಕ ರಾಮನಾಥನ ಶಕ್ತಿಯನ್ನು ವ್ಯಕ್ತಪಡಿಸಿದ್ದಾರೆ. ಎತ್ತು ಕೇವಲ ರಾಮನಾಥನ ವಾಹನವಾಗಿರದೆ ಜೀವಿಗಳು ಬದುಕಲು ಆಹಾರವನ್ನು ಉತ್ತಿ ಬಿತ್ತಿ ಬೆಳೆಯಲು ಸಹಾಯಕವಾಗಿದೆ ಎಂದಿದ್ದಾರೆ ದೇವರ ದಾಸಿಮಯ್ಯನವರು.